ಅನಾಥ ಹುಡುಗನ ಕರ್ಕೊಂಬಂದು MLA ಮಾಡಿದ್ದಾರೆ, ಅವ್ರ ಬಗ್ಗೆ ಕೃತಜ್ಞತೆ ಇದೆ. ಪ್ರತಾಪ್ ಸಿಂಹ ಅರಮನೆಯಲ್ಲಿ ಹುಟ್ಟಿದ್ರಾ? ಅಲ್ಲ, ಅವ್ರನ್ನ ಕರ್ಕೊಂಬಂದು ಮೋದಿ ಅವರು ಅಮಿತ್ ಶಾ ಅವರು ಮಾಡಿದ್ದಾರೆ ರೀ. ಅಂದರೆ ಸರ್, ನೀವು ಮೋದಿ ಅಮಿತ್ ಶಾ ಅವ್ರ ಬಗ್ಗೆ ನೀವೇನಾದ್ರು ಮಾತಾಡ್ಕೊಂಡಿರ್ಬೋದು. ನಾನು ನೋಡಿ, ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಬೇಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡಬೇಡಿ ಅಂದರೆ ಮೋದಿ ಅವ್ರನ್ನ ಮಾತಾಡುವಾಗ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅಂದಿದ್ದೀನಿ. ನೀವು ನನ್ನ ಬೈಟ್ ನೋಡಿ, ಗೌರವಾನ್ವಿತ ಪ್ರಧಾನಿಗಳೇ ಅಂತ ಮಾತಾಡಿದ್ದೀನಿ. ನಾನು ಯಾವತ್ತು ಅವ್ರ ಬಗ್ಗೆ ಗೌರವಾನ್ವಿತ ಅಮಿತ್ ಶಾ ಅವರೇ ಅಂತ ಮಾತಾಡಿದ್ದೀನಿ. ನಾನು ಯಾವತ್ತು ಬಟ್ ಕ್ವಶನ್ಸ್ ಕೇಳಿದ್ದೀನಿ. ಸರ್, ಎಲ್ಲಿ ಬ್ಲ್ಯಾಕ್ ಮನಿ ಆಗ್ತಾ ಇರಲಿಲ್ಲ, ಎಂಪ್ಲಾಯ್ಮೆಂಟ್ ಎಲ್ಲಿ ಕೇಳಿದ್ದೀನಿ. ದೆರ್ ಇಸ್ ಅ ವೇ. ನಾನು ಇಲ್ಲೂ ಸಹ ಆರ್ ಅಶೋಕ್ ಅವರು ಅವ್ರ ಬಗ್ಗೆ ಮಾತಾಡುವಾಗ ಅವ್ರು ಯಾವಾಗಲೂ ಜ್ಯೋತಿಷ್ಯ ಒಳ್ಳೆ ಮಾತು ಅಂದಾಗ ವೈಯಕ್ತಿಕವಾಗಿದ್ದು ಬರುತ್ತೆ, ಕೆಟ್ಟ ಮಾತು ಅಂದಾಗ ಇಡೀ ಪಾರ್ಟಿ ತಗೊಂಡು ಹಾಕೊಂಡು ಬೀಳ್ತಾರೆ. ಅಲ್ಲ, ಆರ್ ಅಶೋಕಣ್ಣ ನನಗೇನು ಅಂದರೆ ಸರ್, ಈಗ ಆರ್ ಅಶೋಕಣ್ಣ ನವಂಬರಲ್ಲಿ ಅದಾಗುತ್ತೆ, ಅಕ್ಟೋಬರ್ ಕ್ರಾಂತಿ ಅಂದರು. ಮೋಸ್ಟ್ಲಿ ನಮ್ಮಿಬ್ಬರು ಕಿತ್ತಾಟನೇ ನಾವು ಅಕ್ಟೋಬರ್ ಕ್ರಾಂತಿ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ನಂದು ಪ್ರತಾಪ್ ಕಿತ್ತಾಟನೇ ಅಕ್ಟೋಬರ್ ಕ್ರಾಂತಿ ಅಂತ ಮೋಸ್ಟ್ಲಿ ದೊಡ್ಡವ್ರು ಮೊದಲೇ ಹೇಳಿದ್ರು ಅಂತ. ನನಗೂ ಗೊತ್ತಿಲ್ಲ, ಅದು ಕ್ರಾಂತಿ ಆದಮೇಲೆ ಗೊತ್ತಾಗ್ತಿದೆ. ನೀವು ಫಸ್ಟು ಆರ್ ಅಶೋಕ್ ಅವ್ರನ್ನ ಏನು ಕೇಳ್ತೀರಿ? ರಾಜಣ್ಣ ಅವ್ರು ಕೇಳಬೇಕು. ಇಲ್ಲ, ಆರ್ ಅಶೋಕಣ್ಣ ಅವ್ರು ಏನಂದ್ರು, ಹಂಗೆ ಹಿಂಗೆ ಅಂದರು. ನಾನು ಮೊನ್ನೆ ಪದ್ಮನಾಭ ನಗರ ಪಾಸ್ ಆದೆ, ಅಲ್ಲಿ ದೊಡ್ಡದಾಗಿ ಬೋರ್ಡ್ ಕಾಣಿಸ್ತು, ಆರ್ ಅಶೋಕ್ ಜ್ಯೋತಿಷ್ಯಾಲಯ. ಇಲ್ಲಿ ಎಲ್ಲ ಸುಳ್ಳು ಹೇಳಲಾಗುವುದು. ನೋಡಿ, ನಾನು ಅಶೋಕಣ್ಣ ಫೋನ್ ಮಾಡೋಣ ಅಂದ್ಕೊಂಡೆ, ನಂಬರ್ ಇರಲಿಲ್ಲ. ಮತ್ತು ಈ ಸಲ ಅಶೋಕಣ್ಣನ ಕೇಳಬೇಕು ಅಂತಿದ್ದೆ. ಅಶೋಕಣ್ಣ, ನೀವು ನಮ್ಮ ಸರ್ಕಾರದ ಬಗ್ಗೆ ಭಾಳ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತೀರಾ. ಅದೇ ನಿಮ್ಮ ಚೇರ್ಗೆ ಏನೋ ಸುನೀಲ್ ಅಣ್ಣ ಟವಲ್ ಹಾಕಿದಾರಂತೆ, ಅದು ನಿಜಾನ ಅಣ್ಣ? ಮತ್ತು ವಿಜಯೇಂದ್ರ ಅಣ್ಣನ ಚೇರ್ಗೆ ಆ ಕಡೆ ಸೋಮಣ್ಣ ಸಾಹೇಬ್ರ ಟವಲ್ ಹಾಕಿದ್ದಾರಂತೆ, ನಿಜಾನ ಅಣ್ಣ? ಏನೋ ಲಾಸ್ಟಲ್ಲಿ 27 ಎಂಡಿಂಗಲ್ಲಿ ಯತ್ನಾಳ್ ಸರ್ನ ಏನೋ ಹೋಗಿ ರಾಜಿ ಮಾಡಿ ಕರ್ಕೊಂಬಂದು ಲಾಸ್ಟ್ 1 ಇಯರು ಸೇಫ್ ಝೋನ್ ಪಾಲಿಟಿಕ್ಸ್ ಆಡ್ತಾರಂತೆ, ನಿಜಾನ ಅಣ್ಣ? ನೆಕ್ಸ್ಟು ಎಲ್ಲ ಒಂದಾಗಿ ಅಧಿಕಾರಕ್ಕೆ ಬಂದರೆ ಸಾಕು ಅಂತ ನೀವೆಲ್ಲ ಒಂದಾಗ್ತೀರಂತೆ, ಅದು ನಿಜಾನ ಅಣ್ಣ? ಇನ್ನು 6 ತಿಂಗಳು ಎಲೆಕ್ಷನ್ ಇದ್ದಾಗ JDS ಅವರ ಚೇರ್ಗಳ ಬಗ್ಗೆ ನೀವು ಯಾಕೆ ಮಾತಾಡ್ತಿದ್ದೀರಿ ಅಂದರೆ, ನಿಮಗೆ ಇವತ್ತು ಈ ಚೇರ್ ಸಿಕ್ಕಿದೆ ಅಂತ. ಆದ್ದರಿಂದ ದಯವಿಟ್ಟು ನಿಮ್ಮ ಪಕ್ಷದಲ್ಲಿರೋರು ನಿಮ್ಮ ಚೇರ್ಗಳ ಬಗ್ಗೆ ಹುಷಾರಾಗಿರಿ. ಅಲ್ಲ, ಯಾರ ಚೇರು ಸುರಕ್ಷಿತ ಅನ್ನಿಸ್ತಾ ಇಲ್ಲ ಪ್ರದೀಪ್ ಈಶ್ವರ್ ಅವರೇ. ಕರೆಕ್ಟ್ ಸರ್, ಯಾರ ಚೇರು ಸುರಕ್ಷಿತ ಅನ್ನಿಸ್ತಾ ಇಲ್ಲ. ನನಗೆ ಈಗ ನಾನು ಮಾತಾಡೋರು ಚೇರ್ ಬಟ್ ಅವ್ರು ಕೇಳಿದ ಪ್ರಶ್ನೆ ಗಾದೆ ಮಾತೆ ಸುಳ್ಳು ಮಾಡ್ಬಿಟ್ರಿ ನೀವು ಅಂತ.